ಈ ವಾರ ಹೇಗಿದೆ ಕವಡೆ ಏನೆಲ್ಲ ಹೇಳುತ್ತೆ ನಿಮ್ಮ ಬಗ್ಗೆ? ಮಿಥುನ ರಾಶಿಯವರಿಗೆ ವಾರ ಪೂರ್ತಿ ಸ್ವಲ್ಪ ಅನಾನುಕೂಲ. ಕರ್ಕಾಟಕ ರಾಶಿಯವರಿಗೆ ಗುರಿಗಳನ್ನು ಜಯಿಸುವಂಥದ್ದು. ಮಕರ ರಾಶಿಯವರಿಗೆ 2 ತಿಂಗಳ ಕಾಲ ಗುರುಬಲವೂ ಇದೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಅದರ ಜೊತೆಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಈ ವಾರ ಭವಿಷ್ಯವನ್ನು ನೋಡುವಂತಹ ಮೊದಲು ಹೈಲೈಟ್ಸನ್ನು ನೋಡೋಣ. ನವೆಂಬರ್ 2ನೇ ತಾರೀಕಿಂದ ನವೆಂಬರ್ 8ನೇ ತಾರೀಕುವರೆಗೆ ಶ್ರೀಶಕೆ 1947ನೇ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತೀಕ ಮಾಸದ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡೂ ಇರುವಂಥದ್ದು. ಇವತ್ತು 2ನೇ ತಾರೀಕು ಉತ್ಥಾನ ದ್ವಾದಶಿ ಇದೆ. ಮೇಲ್ಕೋಟೆಯಲ್ಲಿ ಚಲುವರಾಯ ಸ್ವಾಮಿ ರಥ ಇರುವಂಥದ್ದು, ತುಳಸಿ ವಿವಾಹ ಆರಂಭ ಆಗ್ತಾ ಇರುವಂಥದ್ದು, ಪಂಢರಪುರ ಯಾತ್ರೆ ಪ್ರಾರಂಭ ಆಗ್ತಾ ಇರುವಂಥದ್ದು. 3ನೇ ತಾರೀಕು ಕಾರ್ತೀಕ ಸೋಮವಾರ ಮತ್ತು ಪ್ರದೋಷ ಪೂಜೆ ಇದೆ. ಜೊತೆಗೆ 4ನೇ ತಾರೀಕು ವೈಕುಂಠ ಚತುರ್ದಶಿ ಇರುವಂಥದ್ದು. 5ನೇ ತಾರೀಕು ಹುಣ್ಣಿಮೆ, ಗುರುನಾನಕ್ ಜಯಂತಿ ಇದೆ, ದೀಪೋತ್ಸವ ಇದೆ, ಭಾಳ ವಿಶೇಷವಾಗಿರುವಂಥದ್ದು. ಇನ್ನು 6ನೇ ತಾರೀಕು ಅಂತ ವಿಶೇಷ ಏನಿಲ್ಲ, 7ನೇ ತಾರೀಕಿಲ್ಲ. 8ನೇ ತಾರೀಕು ಕನಕದಾಸ ಜಯಂತಿ ಮತ್ತು ಸಂಕಷ್ಟರ ಚೌತಿ ವ್ರತ ಇರುವಂಥದ್ದು. ಚಂದ್ರೋದಯ ರಾತ್ರಿ 8:40. ಇದು ಈ ವಾರದ ಹೈಲೈಟ್ಸ್. ಆದರೆ ಈ ವಾರ ಹೇಗಿದೆ ಎಲ್ಲರಿಗೂ ಅನ್ನುವಂಥ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋಣ, ನೋಡೋಣ, ಮಾತಾಡೋಣ, ತಿಳಿಸೋಣ. ಕವಡೆ ಏನೆಲ್ಲ ಹೇಳುತ್ತೆ ನಿಮ್ಮ ಬಗ್ಗೆ ಅನ್ನುವಂಥದ್ದನ್ನು ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ 3, 3, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ. ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತದೆ. ಕಾರ್ಯದಲ್ಲಿ ಯಶಸ್ಸು ಮತ್ತು ಲಾಭವು ನಿಮಗೆ ಉಂಟಾಗ್ತದೆ. ಈ ವಾರ ಅನುಕೂಲ ಇದೆಯಪ್ಪ ಮೇಷರಾಶಿಯವರಿಗೆ. ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 3, 3, 6, 3, 9, 9, 3, 12, 2, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಮಾಡುವಂಥ ಯೋಗ, ಕಳೆದು ಹೋದಂತಹ ವಸ್ತು ಪ್ರೀತಿಗಳೆಲ್ಲವೂ ಸಿಗುವಂಥದ್ದು. ಧನಲಾಭ, ಶಾರೀರಿಕ ಸೌಖ್ಯವು ಚೆನ್ನಾಗಿದೆ. ಸ್ವಲ್ಪ ಅನಾರೋಗ್ಯ ಇದ್ದರೆ ಈ ವಾರ ಸ್ವಲ್ಪ ನಿಮಗೆ ಸರಿ ಹೋಗುವಂಥದ್ದು ಇರ್ತದೆ. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 3, 3, 6, 3, 9, 9, 2, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸುಖ ಉಂಟು. ಅಂದರೆ ವಾರ ಪೂರ್ತಿ ಸ್ವಲ್ಪ ಅನಾನುಕೂಲನೇ ಇರುತ್ತೆ. ಸ್ವಲ್ಪ ಎಂಡಿಂಗ್ ವೀಕ್ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ, ಧನ ಮಾನ ಹಾನಿ ಆಗುತ್ತೆ. ಜಾಗ್ರತೆಯಿಂದ ಇರಬೇಕು ಈ ವಾರ. ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ವಿಷ್ಣು ಸಾನ್ನಿಧ್ಯವನ್ನು ಪಡಿಬೇಕು. ವಿಷ್ಣುವಿಗೆ ಸಂಬಂಧಪಟ್ಟಂಥ ಆರಾಧನೆ, ಸ್ತೋತ್ರ, ಅಷ್ಟೋತ್ರ, ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ವಿಷ್ಣುವಿನ ದರ್ಶನವನ್ನು ಮಾಡುವಂಥದ್ದು ಅನುಕೂಲಕರ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 4, 4, 8, 8, 4, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಮಾನ ಸನ್ಮಾನ ಗೌರವ ಎಲ್ಲವೂ ಕೂಡ ಪ್ರಾಪ್ತಿ, ಮನಸ್ಸಿನಂಥ ಕಾರ್ಯಗಳು ನೆರವೇರುತ್ತದೆ. ಒಟ್ಟಿನಲ್ಲಿ ಈ ವಾರ ಕರ್ಕಾಟಕ ರಾಶಿಯವರಿಗೆ ಒಂದಷ್ಟು ಅನುಕೂಲ ಅಂತೂ ಇದೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವರಿಗೆ 4, 4, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆತ್ಮೀಯರನ್ನು ಭೇಟಿ ಮಾಡುವಂಥದ್ದು, ವಿಶೇಷ ಅತಿಥಿಗಳನ್ನು ಭೇಟಿ ಮಾಡುವಂಥದ್ದು, ಕಾರ್ಯದಲ್ಲಿ ಅನುಕೂಲ ಆಗುವಂಥದ್ದು,
ಮತ್ತೆ ಮಾಡುವಂಥ ಕೆಲಸದಲ್ಲಿ ಯಾವುದೇ ಥರ ಸಂಶಯವನ್ನು ಇಟ್ಕೋಬೇಡ, ನಿನ್ನ ಕೆಲಸವನ್ನು ಮಾಡು, ಅನುಕೂಲ ಆಗುತ್ತೆ ಅಂತ ಹೇಳಿ ಬರ್ತಾ ಇದೆ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಮಾನ ಲಾಭ, ಮನಸ್ಸಿನಂತೆ ಕಾರ್ಯಗಳು ನೆರವೇರ್ತದೆ. ಒಟ್ಟಾರೆಯಾಗಿ ಈ ವಾರ ಪೂರ್ಣ ಪ್ರಮಾಣದಲ್ಲಿ ಸುಖ ಪ್ರಾಪ್ತಿ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ 3, 3, 6, 6, 3, 9, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಅನುಕೂಲ ಆಗುತ್ತೆ. ಕಾರ್ಯವನ್ನ ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನ ಮಾನ ಹಾನಿ ಆಗುತ್ತೆ, ದುಡ್ಡನ್ನು ಕಳ್ಕೊತೀರಿ, ಟೆನ್ಷನ್ ಆಗುತ್ತೆ, ಮತ್ತು ಒಂದಷ್ಟು ನಿಷ್ಠೂರಗಳು ಸಾಧ್ಯತೆಗಳಿದೆ. ತುಲಾ ರಾಶಿಯವರು ಈ ವಾರ ಸ್ವಲ್ಪ ಹುಷಾರಾಗಿರಬೇಕು. ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ಅಮ್ಮನವ್ರ ದೇವಸ್ಥಾನಕ್ಕೆ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಒಂದು ಅರ್ಚನೆಯನ್ನು ಮಾಡಿಸಿ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 3, 3, 6, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೃಶ್ಚಿಕ ರಾಶಿಯವರು ಕೂಡ ಈ ವಾರ ಚೆನ್ನಾಗಿಲ್ಲ. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ಧನ ಮಾನ ಹಾನಿ ಆಗುತ್ತೆ, ಜಾಗ್ರತೆಯಿಂದ ಇರಬೇಕಾಗ್ತದೆ. ಸ್ವಲ್ಪ ಈ ವಾರ ಅಷ್ಟೊಂದು ಪಾಸಿಟಿವ್ ಇಲ್ಲ ನಿಮಗೆ. ನೀವು ಮಾಡಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಲನ್ನು ಅರ್ಪಣೆಯನ್ನು ಮಾಡಿ, ಹಾಲಿನ ಜೊತೆ ಸ್ವಲ್ಪ ಬೆಲ್ಲ ಕೂಡ ಕೊಡಿ, ಸ್ವಲ್ಪ ಈ ಟೆನ್ಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಧನುರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಧನುರಾಶಿಯವ್ರಿಗೆ 4, 8, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಇರಬೇಕು. ಇಲ್ಲ ನಾನಾ ರೀತಿಯ ಸಮಸ್ಯೆಗಳು. ಧನುರಾಶಿಯವರಿಗೆ ವಾರ ಚೆನ್ನಾಗಿಲ್ಲ. ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಬ್ಬನಾಲ್ ಅಭಿಷೇಕವನ್ನು ಮಾಡಿಸಿ, ಈ ಟೆನ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಪಂಚಾಕ್ಷರಿ ಮಂತ್ರವನ್ನು ನೀವು ಜಪ ಮಾಡಿ. ನೀವು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವ್ರಿಗೆ 3, 3, 6, 9, 9, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭವಿದೆ, ಸ್ತ್ರೀ ಸೌಖ್ಯವು ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲ ಆಗ್ತದೆ, ಕೀರ್ತಿ ಬೆಳೆಯುವಂತಹ ಯೋಗ ಇದೆ. ಮಕರ ರಾಶಿಯವ್ರಿಗೆ 2 ತಿಂಗಳ ಕಾಲ ಗುರುಬಲವೂ ಇದೆ ಮತ್ತು ಈ ವಾರ ಚೆನ್ನಾಗಿದೆ ನಿಮಗೆ. ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವ್ರಿಗೆ 3, 3, 6, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ ಸುಖವಿದೆ, ಕಾರ್ಯದಲ್ಲಿ ಅನುಕೂಲವೂ ಇದೆ. ಈ ವಿಚಾರದಲ್ಲಿ ಸಂಶಯ ಬೇಡ, ಕಾರ್ಯವನ್ನು ಕೈಗೊಳ್ಳು. ಎಲ್ಲ ರೀತಿಯ ಅನುಕೂಲಗಳು ಕೂಡ ಕುಂಭರಾಶಿಯವ್ರಿಗೆ ಆಗುತ್ತೆ. 7.5 ಸ್ವಲ್ಪ ಎಂಡಿಂಗ್ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಬಟ್ ಓವರ್ ಆಲ್ ಈ ವಾರ ನಿಮಗೆ ಚೆನ್ನಾಗಿದೆ. ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವ್ರಿಗೆ 6 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಹಾನಿಯು, ಕಾರ್ಯದಲ್ಲಿ ವಿಘ್ನಗಳು, ಅಶುಭವಾರ್ತೆ ಕೇಳುವಂಥದ್ದು, ಜನಗಳ ವಿರೋಧ, ವಾದ ವಿವಾದ ಉಂಟು. ಈ ವಾರ ನಿಮಗೆ ಸ್ವಲ್ಪ ಚೆನ್ನಾಗಿಲ್ಲ. ಬೇಡದಿರೋ ಟೆನ್ಷನ್ಸ್ ಎಲ್ಲ ನಿಮ್ದಾಗತ್ತೆ. ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ, ದಯವಿಟ್ಟು ಮನೆ ದೇವರು ಕುಲದೇವತಾ ಆರಾಧನೆ ಮಾಡಿ, ಕುಲದೇವರಿಗೆ ತುಪ್ಪ ದೀಪವನ್ನು ಹಚ್ಚಿ ಕುಲದೇವ್ರ ಪೂಜೆಯನ್ನು ಮಾಡಿ, ಟೆನ್ಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಈ ವಾರದ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಯಾವಾಗಲೂ ಕೂಡ ಶಕುನಾದಿ ಕವಡೆಶಾಸ್ತ್ರಗಳ ಮುಖಾಂತರ ವಾರ ಭವಿಷ್ಯವನ್ನು ನೋಡಿದಾಗ ನಿಮ್ಮ ಜಾತಕಗಳನ್ನು ಕೂಡ ಒಮ್ಮೆ ಪರೀಕ್ಷೆಯಲ್ಲೇ ಮಾಡ್ಕೋಬೇಕು. ಒಂದು 6 ತಿಂಗಳಿಗೆ ಒಂದ್ಸರಿ ದಶಾಭುಕ್ತಿಗಳು ಗೋಚಾರ ಹೇಗಿದೆ ಅಂತ ಕೂಡ ನೀವು ಪರಿಶೀಲನೆ ಮಾಡ್ಕೋಬೇಕಾಗ್ತದೆ. ಬಟ್ ಕವಡೆ ಶಕುನಾದಿಗಳು ನಮಗೆ ಈ ವಾರದ ನಿಖರವಾದ ಮಾಹಿತಿಯನ್ನು ಕೊಡುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಥರದ ಅನುಮಾನವೂ ಬೇಡ. ಅದರ ಜೊತೆಗೆ ಡಿಸೆಂಬರ್ ತಿಂಗಳಲ್ಲಿ ನಮ್ಮದು ನಿಗೂಢ ಪ್ರಶ್ನೆಶಾಸ್ತ್ರ ಕ್ಲಾಸ್ ಇರುತ್ತೆ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಯಾರಿಗೆಲ್ಲ ಜ್ಯೋತಿಷ್ಯ, ವಾಸ್ತು, ಪ್ರಶ್ನೆಶಾಸ್ತ್ರವನ್ನು ಕಲಿಬೇಕು ಅಥವಾ ಜಾತಕವನ್ನು ತೋರಿಸ್ಬೇಕು, ವಾಸ್ತು ಬಗ್ಗೆ ತಿಳ್ಕೋಬೇಕು, ಎಲ್ಲರೂ ನನ್ನ ಭೇಟಿ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮಲೆ ಮಹದೇಶ್ವರ ಅನುಗ್ರಹ ಸದಾ ಇರಲಿ. ನಮಸ್ಕಾರ. ಶ್ರೀ